आपलं स्वागत. पाहूयात आजच्या ताज्या घडामोडी. सभासदांचा विश्वास, निस्वार्थ संचालक मंडळ व प्रामाणिक कर्मचाऱ्यांच्या प्रयत्नाने संस्था प्रगती साधत असते. त्याचबरोबर ठेवीदार व कर्जदारांमुळे संस्थेची आर्थिक प्रगती होत असते. गौरी गणेश महिला कोऑपरेटिव्ह सोसायटीकडून महिलांच्या सर्वांगीण विकासासाठी प्रयत्न करीत आहे. संस्थेच्या प्रगतीसाठी सर्वांचे सहकार्य गरजेचे असते, असे मत श्री गौरी गणेश महिला कोऑपरेटिव्ह सोसायटी लिमिटेड बोरगावच्या अध्यक्षा सौ अश्विनी मगदूम यांनी व्यक्त केले. संस्थेची 7वी वार्षिक सर्वसाधारण सभा खेळीमेळीत पार पडली. संस्थापक अध्यक्ष नगरसेवक अभयकुमार मगदूम यांच्या प्रमुख उपस्थितीत झालेल्या या सभेस महिला मोठ्या संख्येने उपस्थित होत्या. पुढे बोलताना सौ मगदूम यांनी महिलांसाठी स्थापन केलेल्या या संस्थेत एकूण 760 सभासद असून 5,62,000 रुपयांचे शेअर भांडवल आहे. 8,71,88,000 इतकी ठेव असून संस्थेकडून 4,50,61,000चे कर्ज वितरण केले आहे. संस्थेस अहवाल सालात 6,89,000 रुपयांचा निव्वळ नफा झाला असल्याची माहिती दिली. संचालिका शोभा हवले म्हणाल्या, आधुनिक काळात महिला आर्थिकदृष्ट्या मजबूत झाल्या पाहिजेत. महिला सबलीकरणाच्या माध्यमातून सुसंस्कृत कुटुंब घडवत चांगले समाज घडवण्याकडे महिलांनी लक्ष दिले पाहिजे. या हेतूने गौरी गणेश महिला सोसायटीची स्थापना करण्यात आली असून सर्वांनी संस्था प्रगतीत सहकार्य करावे असे सांगितले. यावेळी उपाध्यक्ष सुजाता पाटील, संचालिका शोभा हवले, प्रीती पाटील, आशाराणी पाटील, विनयश्री बसवन्नवर, जस्मीन मुजावर, रेवती पाटील, मीनाक्षी रोड, उषा पाटील, लक्ष्मी कांबळे, कलावती खोत, सरोजिनी मगदूम, विद्या पाटील, सुषमा मगदूम, सरोजिनी फिरगनावर, प्रियंका वठारे, तेजस्विनी पाटील यांच्यासह शिरगाववाडी, अक्कोळ, गळतगा शाखेच्या संचालिका सभासद उपस्थित होते. SB न्यूजसाठी बोरगावहून मुख्य संपादक शिवाजी भोरे. ಕೋಆಪರೇಟಿವ್ ಸೊಸೈಟಿ ಮತ್ತು ಜೈ ಗಣೇಶ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಇವರು ವಾರ್ಷಿಕ ಒಂದು ಸರ್ವಸಾಧಾರಣ ಸಭೆಯನ್ನ ಇಲ್ಲಿ ಒಂದು ಆಚರಿಸ್ತಾ ಇದ್ದಾರೆ. ನನಗ ಪ್ರತಿ ವರ್ಷ ನಾನು ಬರ್ತೇನೆ. ಪ್ರತ್ಯೇಕ ವರ್ಷ ಅವರು ಬ್ಯಾಂಕವನ್ನ ಪ್ರತಿ ಈ ಊರಲ್ಲಿ ಸ್ಥಾಪನೆ ಮಾಡಿ 16 ವರ್ಷ ಜೈ ಗಣೇಶ್ ಬ್ಯಾಂಕ್ ಸ್ಥಾಪನೆ ಮಾಡಿ 16 ವರ್ಷ ಆಯ್ತು. ಮತ್ತು ಗೌರಿ ಗಣೇಶ್ ಬ್ಯಾಂಕ್ ಸ್ಥಾಪನೆ ಮಾಡಿ 7ನೇ ವರ್ಷ ಪದಾರ್ಪಣೆ. ಈ ಸರ್ವಸಾಧಾರಣ ಸಭೆ ಪ್ರತಿ ವರ್ಷ ಆಗ್ತಾ ಇರ್ತೈತಿ. ಇವರು ಬ್ಯಾಂಕ್ ನಡೆಸೋದು ಅಷ್ಟೇ ಅಲ್ಲ, ಸಮಾಜ ಕಾರ್ಯದಾಗ ತಮ್ಮನ್ನ ತಾವು ಇಷ್ಟು ತೊಡ್ಕೊಂಡಿದಾರಲ್ಲ. ಇವತ್ತ ಪ್ರತಿ ವರ್ಷ ಅವ್ರು ಹೇಳಿದ್ರು, ಹೋದ ವರ್ಷ ನಾವು ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಿದ್ವು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಮತ್ತ ಅಂಗನವಾಡಿ ಟೀಚರ್ಸ್, ಹೆಲ್ಪರ್ಸ್ ಮತ್ತು ಇವರು ಪಂಚಾಯಿತಿ ಆಶಾ ಕಾರ್ಯಕರ್ತೆಯರಾಗ್ಲಿ ಎಲ್ಲರಿಗೂ ಅವರು ಒಂದು ಸನ್ಮಾನ ಕಾರ್ಯವನ್ನು ಮಾಡ್ತಾ ಇದಾರ. ಇದು ಯಾಕೆ ಮಾಡ್ಕತ್ತಿದಾರು ಅಂತಂದ್ರ, ನಾವು ಏನ್ ಶಿಕ್ಷಣವನ್ನು ಪಡ್ಕೊಂಡಿದೀವೋ ನಮ್ಮನ್ನ ನೋಡಿ ನಿಮ್ಮ ಮಕ್ಕಳು ಸಹಿತ ಶಿಕ್ಷಣವನ್ನು ಪಡ್ಕೊಳ್ಬೇಕು. ಮತ್ ನಿಮ್ ಮಕ್ಕಳು ಸಹಿತ ಒಂದಲ್ಲ ಒಂದ್ ದಿವಸ ಈ ವೇದಿಕೆಗೆ ಬಂದ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಇನ್ಸ್ಪಿರೇಷನ್ ಕೊಡ್ತಾ ಇದಾರ. ಇವತ್ ನೋಡ್ರಿ, ನನಗ್ ನಿನ್ನೆ ಫೋನ್ ಬಂತು. ಅಭಯ್ ಸರ್ ನನಗ್ ಫೋನ್ ಮಾಡಿದ್ರು, ಮೇಡಮ್ ನಾಳೆ ನಿಮ್ಗೆ ಸತ್ಕಾರ ಇಟ್ಕೊಂಡಿದ್ದೇವೆ, ನೀವು ಬರ್ಬೇಕು ಅಂತ ಹೇಳಿ. ಆಯ್ತು ಸರ್ ಬರ್ತೇನ್ರಿ ಅಂತಂದೆ. ಒಂದು ಲೆಟರ್ ಬಂತು. ಆ ಲೆಟರ್ ಒಳಗೆ ಬರ್ದಿಂದಿತ್ತು, ಖ್ಯಾತ ನ್ಯಾಯವಾದಿಗಳು ಅಂತ ಹೇಳಿ. ನೀವು ಸಮಾಜಕ್ಕೆ ಸಲ್ಲಿಸ್ತಿರುವಂತಹ ಸೇವೆ, ಆ ಸೇವೆಗೆ ನಿಮಗ ಸನ್ಮಾನ ಮಾಡ್ಲಿಕ್ಕತ್ತಿದೆವು ಅಂತ ಹೇಳಿ. ಆದ್ರ ಬಂಧುಗಳೇ, ನಾನು ಇಲ್ಲಿ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 2005ರಲ್ಲಿ LLB ಅಡ್ಮಿಷನ್ ತಗೊಂಡಿದ್ದು. 2010ರಲ್ಲಿ ನನ್ನ LLB ಕಂಪ್ಲೀಟ್ ಆಯ್ತು. ಪೂರ್ತಿ ನಾ LLB ನನ್ನ ಡಿಗ್ರಿ ಮುಗಿಸಿದ್ನಿ. ಆದ್ರ ಕೆಲವೊಂದು ವರ್ಷ ಪ್ರಾಕ್ಟೀಸ್ ಆಯ್ತು. ನಂತರ ನಾ ಆ ಪ್ರಾಕ್ಟೀಸ್ ನಿಂದ ಸ್ವಲ್ಪ ದೂರ ಉಳಿದ್ನು ಏನೋ ಕಾರಣಾಂತರದಿಂದ. ಆದ್ರ 2019ರಲ್ಲಿ ನನ್ನ ಸಹೋದರನಾದಂತಹ ಮಹೇಂದ್ರ ಉಪಾಧ್ಯಾಯ, ಇವನ್ ಇಲ್ಲಿ ಗೋಗಾಂವದಾಗ ಬಂದ ಒಂದ್ ಸ್ವಲ್ಪ ಬಸ್ತಿ ಕೆಲಸವನ್ನ ಶುರು ಮಾಡಿದ. ಖ್ಯಾತ ಜ್ಯೋತಿಷ ಶಾಸ್ತ್ರಜ್ಞ, ವಾಸ್ತುಶಾಸ್ತ್ರಜ್ಞ ಆದಂತಹ ನನ್ನ ಸಹೋದರ ಇಲ್ಲಿ ಎಲ್ಲ ಜನರಿಗೆ ಬಹಳ ಮನದಾಳದ. ಅವನು ಇಷ್ಟ ಹಚ್ಕೊಂಡಿದ್ರ ಜನ ಅಂತಂದ್ರ ಇವತ್ತು ಸಹಿತ ಅವ ಸತ್ತು ಸ್ವರ್ಗದಾಗಿದ್ದಾನು. ಆದ್ರೆ ಸಹಿತ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅವ ಜೀವಂತಿದ್ದಾನು. ಅವ ಪೂಜಾ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಿದ್ದ. ಆ ಪೂಜಾ ಕಾರ್ಯ ಕಾರಣಾಂತರದಿಂದ ಅವನ ಮರಣ ಆದ್ಮೇಲೆ ಅದು ನಿಲ್ಕೋತ್ ಬತ್ತು. ಹಿಂಗ ನನ್ನ ಪರಿಸ್ಥಿತಿ ಬತ್ತಲ್ರಿ. ಒಂದ್ ಕಡೆ ನನ್ ತಮ್ಮ ಸತ್ತಿದ ದುಃಖ ಇತ್ತು, ಮತ್ತೊಂದ್ ಕಡೆ ನನ್ ತಂದೆ ನನ್ ತಾಯಿಯವ್ರ ಜವಾಬ್ದಾರಿ ಇತ್ತು. ನೋಡ್ರಿ, ಎಲ್ಲಾರು ನಾವ್ ಅಂತೇವ್ ಸಮಾಜದಾಗ ಗಂಡ್ಸ್ ಮಕ್ಕಳಷ್ಟ ನಮ್ಮನ್ನ ನೋಡ್ತಾರ ಅಂತ ಹೇಳಿ. ಇಲ್ರಿ,
ಹೆಣ್ಮಕ್ಳು ಸಹಿತ ತನ್ನ ತಂದೆ ತಾಯಿಯನ್ನ ನೋಡಬಹುದು ಅಂತ ನಾ ಇವತ್ತ ಸಾಬೀತ್ ಎಷ್ಟು ಮಾಡ್ತೇನೆ ಗೊತ್ತಿಲ್ಲ, ಆದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಇಲ್ಲಿವರೆಗೆ ಸಾಧ್ಯ ಆಗೈತಿ. ನಾನು ಖ್ಯಾತ ನ್ಯಾಯವಾದಿ ಅಂತ ಹೇಳ್ಕೋಕ್ಕಿಂತ ನಾನು ಒಂದು ಮಹಿಳಾ ಪುರೋಹಿತ ಅಂತ ಹೇಳ್ಕೊಳ್ಳೋ ಬಹಳ ಹೆಮ್ಮೆ ಪಡ್ತೇನ್ರಿ. ಯಾಕಂದ್ರೆ ನಿಮ್ಗೆಲ್ಲಾರ್ದು ನನಗೆ ಸಾಥ್ ಐತಿ ಇವತ್ತ ಅದ ಏತನಂತಲೇ ನಾ ಒಂದಿಷ್ಟು ಉಚ್ಚ ಮಟ್ಟಕ್ಕೆ ಬಂದಿದ್ದೇನು. ಇವತ್ ನನಗ ಎಲ್ಲಿ 2019 मध्ये राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.